ಹೇಗಿದ್ದೀರಾ? ನಾನು ಯಾಕೆ ಈಗ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೆ. ನಮ್ಮ ದೊಡ್ಡಮ್ಮ ಮನೇಲಿ ಫಂಕ್ಷನ್ ಇತ್ತು ಅಂತ ಹೇಳಿ. ಸೊ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಎಲ್ಲರೂ ಹೊರಟ್ರಿ. ಬಟ್ ನಾಷ್ಟನೇ ಮಾಡಿಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಅಲ್ಲೇ ಬಿಡದಿ ಹತ್ರ ಬಂದಾಗ ತಟ್ಟೆಯಲ್ಲೇ ತಿಂದೇ ಇರೋಕ್ಕಾಗತ್ತಾ? ಇಲ್ಲಿ ಬಂದಮೇಲೆ ಇದನ್ನು ಮಿಸ್ ಮಾಡೋಕ್ಕೆ ಆಗಲ್ಲ. ಎಲ್ಲರೂ ಇಡ್ಲಿ ತಿಂದ್ಕೊಂಡು ಮತ್ತೆ ಹೊರಟ್ರಿ. ಅಲ್ಲಿ ಹೋಗ್ತಾ ಈ ವ್ಯೂ ಚೆನ್ನಾಗಿತ್ತು, ಕ್ಲೌಡ್ಸ್ ಎಲ್ಲ ಚೆನ್ನಾಗಿತ್ತು, ಗ್ರೀನರಿ ಎಲ್ಲ ಸಖತ್ತಾಗಿತ್ತು ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ತೊಗೊತಾ ಇದೆ. ಆ ಕ್ಲೌಡ್ಸ್ ನೋಡಿ ಹೇಗಿದೆ, ಚೆನ್ನಾಗಿತ್ತು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊತಾ ಇದೆ. ನನಗೆ ಈ ಥರ ವ್ಯೂಸ್ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ಹೋಗ್ತಾ ನಮ್ಮ ಅಜ್ಜಿ ಏನೋ ಹೇಳ್ತಾಯಿದ್ರು ಅಂತೇಳಿ ಅದು ಅವ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಮ್ಮ ಅಜ್ಜಿ ನಮ್ಮಮ್ಮ ಆ್ಯಂಡ್ ಹಾಗೆ ಬರ್ತಾ ಮೈಸೂರಿಗೆ ರೀಚ್ ಆದ್ರಿ. ಚಿಕ್ಕಪ್ಪ ಚಿಕ್ಕಪ್ಪ ಇವತ್ತು ನಿಜವಾಗ್ಲೂ ಬಿಸಿಲು ಹೊಡಿತಾರೆ. ಚಿಕ್ಕಮ್ಮ 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 ಇನ್ನೊಂದು ವಾರ ಮಳೆ ಬರಲ್ಲ. ಆಂಟಿ ಇವ್ರು ಇಬ್ಬರು ನಮ್ಮ ಅಕ್ಕನ ಮಗಳು, ಮೇಘನಾ ನಿಖಿತಾ ಅಂತೇಳಿ. ಇವಳು ಮೇಘನಾ ಅಂತ, ಇನ್ನೊಬ್ಳು ನಿಖಿತಾ ಅಂತ, ಅವಳು ಚಿಕ್ಕವಳು. ಪಿಂಕ್ ಕಲರ್ ಹಾಕಿದೆ, ಪಿಂಕ್ ಕಲರ್ ಹಾಕಿದೆ, ಫೋಟೋ ಬಿಟ್ಟಿದೆ. ಬ್ಲಶ್ ಅದನ್ನ ಇದನ್ನ ಹಾಕ್ಬಿಟ್ಟೆ, ಲಿಪ್ಸ್ಟಿಕ್ ಹಾಕಿದ್ರೆ ಬ್ಲಶ್ ಹಾಕೊಂಡ್ಬಿಟ್ಟೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೇಲೆ ಬಂದು ನಮ್ಮ ದೊಡ್ಡಮ್ಮನ ಮಾತಾಡ್ಕೊಂಡು ನಾನು ಹೊರಡೋಣ ಅಂತ ಹೇಳಿ, ನಮ್ಮ ಅಕ್ಕನ ಮನೇನು ಮೈಸೂರಲ್ಲಿ ಇದ್ದಿದ್ದರಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಆ್ಯಂಡ್ ಹಾಗೆ ಮತ್ತೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ಮತ್ತೆ ವೀಡಿಯೋಸ್ ತೊಗೊತಾ ಇದ್ದೆ. ನಾನು ಹೋಗೋವರೆಗೂ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಇರೋ ಕಾರು ನಮ್ಮ ಅಪ್ಪ ಅಥವಾ ಫಸ್ಟು ಈ ಕಾರ್ ಇದ್ದಿದ್ದು ಇನ್ವೆಜಿಟರ್ ಅಂತೇಳಿ. ಅದು ನೋಡಿದಾಗ ನಮ್ದು ಹಳೆ ಕಾರ್ ನೆನಪಂತು. ಹಾಗೆ ಒಂದು ನಮ್ಮ ಅಕ್ಕಗೂ ಈ ಥರ ಗಿಡ ಬೆಳೆಸೋದಂದರೆ ತುಂಬ ಇಷ್ಟ. ನೋಡಿ ಆ ಥರ ಗಿಡನೆಲ್ಲ ಹಾಕಿ ಬೆಳೆಸಿದ್ದಾರೆ. ಒಂದು ಈ ಥರ ಎಲ್ಲ ಹಬ್ಸಿದ್ದಾರೆ ನೋಡಿ. ಈ ಗಿಡ ಅಂತೂ ಮೇಲೆಲ್ಲ ಹಬ್ಬಿದೆ. ಚೆನ್ನಾಗಿದೆ ಗ್ರೀನರಿ. ಮನೆ ಹತ್ರ ಎಲ್ಲ ನೋಡೋಕ್ಕೆ ಇನ್ನು ಮೇಲೂ ಇದೆ, ಮೇಲೂ
ನಮ್ಮ ಭಾವ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಬೋನ್ಸಾಯಿ ಗಿಡ ಅಂತ ಏನೋ ತಂದಿದ್ರು. ಆ ಗಿಡನೂ ಮೇಲೆ ಹೋದಂಗೆ ತೋರಿಸ್ತೀನಿ ರೀ ನಿಮಗೆ. ಏನು ಮನೆ ಒಳಗಡೆ ಬಂದರೂ ಕೂಡ ಇಲ್ಲೂ ಗ್ರೀನರಿ. ಟಿ ವಿ ಯೂನಿಟ್ ಹತ್ರನೂ ಅಲ್ಲೂ ಒಂದು ಗಿಡ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೇಲೆ ಬಂದೆ ನೋಡಿ, ಇದು ಶಂಖಪುಷ್ಪ ಹೂವು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲೂ ಕಲರ್. ಒಂದೆರಡು ಮೂರು ಪಾಟಲ್ಲಿ ಅದನ್ನೇ ಹಾಕಿದ್ದಾರೆ. ಆ್ಯಂಡ್ ಇದು ಬೋನ್ಸಾಯಿ ಗಿಡ ನಮ್ಮ ಭಾವ ಅವ್ರ ಕಾಲೇಜಿಗೆ ಹೋಗೋ ಟೈಮಲ್ಲಿ ತೊಗೊಂಡಿದ್ದು. ಅದಕ್ಕೆ ಇವಾಗ 30 ಇಯರ್ಸ್ ಆಗಿದೆ. ಹಾಗೆ ಚಿಕ್ಕ ಪುಟ್ಟ ಹೂವು ಹಾಕ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಚಿಕ್ಕದಾಗಿ ಒಂದು ಮೆಣಸಿನ್ಕಾಯಿ ಗಿಡ ಬಂದಿದೆ ನೋಡಿ, ಎಷ್ಟು ಚಿಕ್ಕದಾಗಿ ಮೆಣಸಿನ್ಕಾಯಿ ಬಂದಿದೆ ಅಂತ, ಗ್ರೀನ್ ಕಲರ್. ಮತ್ತು ಇನ್ನು ಟಾಪಿಗೆ ಹೋದ್ರಿ. ಟಾಪ್ ಹೋದಾಗ ಮತ್ತೆ ಅಲ್ಲಿಂದ ಒಂದು ವ್ಯೂ. ಫೋಟೋಕ್ಕೆ ಬರಲ್ಲ, ಎಂದಕ್ಕೂ ಬರೋದಿದೆ. ಒಂದೆಲ್ಲ ಊಟ ಮಾಡಿಕೊಂಡು ಹಾಗೆ ಮತ್ತೆ ಇನ್ನು ರಿಟರ್ನ್ ಹೋಗಬೇಕಿತ್ತು. ಸೊ ಮತ್ತೆ ಹೋಗ್ತಾ ಇದ್ದೀವಿ ವಾಪಸ್. ಎಲ್ಲ ಬಾಯ್ ಹೇಳಿ ವಾಪಸ್ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಅಪ್ಪ ಏನೋ ಕೆಲಸ ಆಯಿತು ಅಂತೇಳಿ ಊರಿಗೆ ಹೋಗಿದ್ರು. ಸೊ ಅವರು ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಇವಾಗ ಮತ್ತೆ ಇಲ್ಲಿಂದ ಬೇಗ ಬಿಟ್ಟು ಮತ್ತೆ ನಮ್ಮೂರಿಗೆ ಹೋಗಬೇಕಿತ್ತು. ಸೊ ಇವ್ರಿಗೆಲ್ಲ ಬಾಯಲ್ಲಿ ಈಗ ಮತ್ತೆ ನಾವು ನಮ್ಮೂರಿಗೆ ಹೋಗಿ ನಮ್ಮ ಅಪ್ಪನ ಪಿಕ್ ಮಾಡಿಕೊಂಡು ವಾಪಸ್ ನಮ್ಮ ಮನೆಗೆ. ಈಗ ನಮ್ಮೂರಿಗೆ ಬಂದ್ರಿ. ನಮ್ಮೂರು ಚನ್ನಪಟ್ಟಣ, ಅಂದರೆ ನಮ್ಮಪ್ಪ ಅವರು ಹುಟ್ಟಿದ್ದೂರು ಚನ್ನಪಟ್ಟಣ. ಅಲ್ಲಿ ಅನ್ನೂರು ಅಂತ ಬರುತ್ತೆ. ಸೊ ಆ ಊರಿಗೆ ಹೋಗ್ತಾ ಇದ್ದೀರಿ. ಈ ಥರ ಗ್ರೀನರಿ ಎಲ್ಲ ನೋಡಿದ್ದೀರಿ. ಹಳ್ಳಿ ಸೈಡೆಲ್ಲ, ಸಿಟಿಗೆಲ್ಲ ಈ ಥರ ನೋಡೋದು ಆಗಿರೋಲ್ಲ. ಎಲ್ಲ ಮುಂದೆ ಹೋಗ್ತಾ ಇದ್ದರೆ ಗಿಡ ಮರ, ಆ ಕಡೆ ಸನ್ಸೆಟ್ ಆಗ್ತಾ ಇರುತ್ತೆ. ಮತ್ತು ಈ ಕಡೆ ರೈಟ್ ಸೈಡಲ್ಲಿ ಹೊಳೆನೂ ಇದೆ. ನೋಡೋಕ್ಕೆಲ್ಲ ಒಂಥರ ಚೆನ್ನಾಗಿರುತ್ತೆ. ಏನು ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ರೋಡ್ ಸೈಡಲ್ಲೆಲ್ಲ ಜಲ್ಲಿ ಕ್ಲೀನಾಗಿ ಇಟ್ಟಿದ್ದಾರೆ. ಈ ಥರ ಮರಗಿಡಗಳೆಲ್ಲ ನೋಡಿದ್ರೆ ಒಂಥರ ಚೆಂದ. ಹಾಗೆ ತಗೊಂಡು ಹೋಗ್ತಾ ತಕ್ಷಣ ಹಿಂಗಿರುತ್ತೆ ಹಿಂಗೆ ತೋರಿಸ್ತೀನಿ.
ನಮ್ಮೂರಿಗೆ ರೀಚ್ ಆದ್ರಿ. ಇದೇ ನೋಡಿ ನಮ್ಮೂರು, ಅನಿಯೂರು ಅಂತೇಳಿ. ಆ್ಯಂಡ್ ಹೋಗಿ ಅದೇ ಕಾಫಿ ಕುಡಿದು ನಮ್ಮ ಅಪ್ಪನ ಪಿಕ್ ಮಾಡಿ ಆ್ಯಂಡ್ ರಿಟರ್ನ್ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ರಿ. ಅಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್